ಆತ್ಮೀಯ ಭಗವದ್ಭಕ್ತರೇ, ಉಡುಪಿಯ ಕೃಷ್ಣ ದೇವರಿಗೆ ಪ್ರತಿದಿನ ಸಲ್ಲುವ 16 ಪೂಜೆಗಳಲ್ಲಿ ಸ್ವರ್ಣ ಕಲಶ ಪೂಜೆಗೆ ಕೆಲವೊಂದು ವಿಶಿಷ್ಟ ಹಿನ್ನೆಲೆ ಇದೆ. ಪಂಚಾಮೃತ ಅಭಿಷೇಕ ಪೂಜೆ ಜರುಗಿದ ನಂತರ ಅರೆದ ಹೆಸರು ಬೇಳೆಯಿಂದ ಶ್ರೀಕೃಷ್ಣ ದೇವರ ಪ್ರತಿಮೆಯನ್ನು ತೊಳೆದು ಬಿಸಿ ನೀರಲ್ಲಿ ಅಭ್ಯಂಜನ ನಡೆಸಿ ಬೆಳ್ಳಿಯ ಕಲಶದಿಂದ ಜಲಾಭಿಷೇಕ ಸಲ್ಲಿಸಿ ಹಾಲು ಬೆಣ್ಣೆ ಸಮರ್ಪಣೆಯ ಪೂಜೆಯು ಜರುಗುವುದು. ಈ ಪೂಜೆಯ ನಂತರ ಸ್ವರ್ಣ ಕಲಶಾಭಿಷೇಕ ಪೂಜೆ ಆರಂಭವಾಗುವುದು. ಆಚಾರ್ಯ ಮಧ್ವರಿಂದ ಅನುಗ್ರಹಿತವಾದ ಶಂಖ ಚಕ್ರ ಮುದ್ರೆಗಳನ್ನೊಳಗೊಂಡ 2 ಅಪೂರ್ವ ಸ್ವರ್ಣ ಕಲಶಗಳಲ್ಲಿ ಪರಿಮಳೋದಕವನ್ನು ತುಂಬಿ ತಂತ್ರ ಸಾರೋಕ್ತ ಪ್ರಕಾರ ಮಂತ್ರ ಪುಷ್ಪಗಳೊಂದಿಗೆ ಕಲಶಾಭಿಮಾನಿ ದೇವತೆಗಳನ್ನು ಆಹ್ವಾನಿಸಿ ಉರುಳಿ ನೈವೇದ್ಯಗಳನ್ನು ಅರ್ಪಿಸಿ ಯತಿಗಳು 2 ಕಲಶಗಳನ್ನು ಕೃಷ್ಣ ಸನ್ನಿಧಿಯಲ್ಲಿ ಇರಿಸಿ ಆರತಿ ಬೆಳಗುವರು. ಈ ಪೂಜೆಗೆ ಸ್ವರ್ಣ ಕಲಶ ಪೂಜೆ ಎಂದೇ ಕರೆಯುತ್ತಾರೆ. ಈ ಪೂಜೆಯ ನಂತರ ಈ 2 ಸ್ವರ್ಣ ಕಲಶದಲ್ಲಿರುವ ಪರಿಮಳೋದಕದಿಂದಲೇ ಶ್ರೀಕೃಷ್ಣ ದೇವರಿಗೆ ತೀರ್ಥ ಪೂಜೆಯನ್ನು ಯತಿಗಳು ನೆರವೇರಿಸುವರು. ಬನ್ನಿ, ಪ್ರಾತಃ ಕಾಲದಲ್ಲಿ ಜರುಗುವ ಸ್ವರ್ಣ ಕಲಶ ಪೂಜೆಯನ್ನು ದರ್ಶಿಸಿ ತೀರ್ಥ ಪೂಜೆಯನ್ನು ದರ್ಶಿಸಿ ಶ್ರೀದೇವರ ವಿಶೇಷ ಕೃಪೆಗೆ ಪಾತ್ರರಾಗೋಣ. ಪ್ರೀತೋಸ್ತು ಕೃಷ್ಣ ಪ್ರಭು.